ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಎಲ್ರಿಗೂ ಶುಭೋದಯ. ಏನು ಗುರು ಮ್ಯಾಟ್ರು ಅಂತಂದರೆ, ಸೊ ಇವತ್ತು ಇಲಿ ಸಾಯಿಸ್ಬಿಟ್ಟ ಗುರು. ಏನು ಗುರು ನಿಂಗೆ ಪಾಪ ಸುತ್ಕೋತದ ಬೆಳಗ್ಗೆ ಇದ್ಬಿಟ್ಟು ಏನು ತಗೊಂಡು ಹೊಡೆದೆ ಅಂತ ಕೇಳ್ಬೋದು ನೀವು. ಅಂದರೆ ಇಲಿ ಅಂತೂ ಸತ್ತೋಗಿರೋದು ನಿಜ. ಯಾವ ಇಲಿ ಅಂತ ಅಂದರೆ ಅದು ನಾರ್ಮಲ್ ಇಲಿ ಅಲ್ಲ, ಅದು ಡಿಜಿಟಲ್ ಇಲಿ, ಕಂಪ್ಯೂಟರ್ ಮೌಸ್ ಸತ್ತೋಗಿರೋದು. ಏನಕ್ಕೆ ಸತ್ತೋಯ್ತು ಅಂತಂದರೆ ನನ್ನ ಒಂದು ಬೇಜವಾಬ್ದಾರಿತನದಿಂದನೇ ಸತ್ತೋಗಿರೋದು. ಸೊ ಅದು ನೀವು ಬೆಚ್ಚಿದೋಗ್ಬಿಡ್ತೀರಾ. ಸೊ ಆಲ್ಮೋಸ್ಟ್ 15 ವರ್ಷದ್ದು, 17 ವರ್ಷದ್ದು ಹಳೆ ಮೌಸ್ ನಾನು ಯೂಸ್ ಮಾಡ್ತಿದ್ದು. ಗಿಗಾಬಿಡ್ತು ಮೌಸು. ತೋರಿಸ್ತೀನಿ ನಿಮ್ಗೆ ಹೆಂಗಿತ್ತು ಅಂತ. ಇವಾಗಲೂ ಕೂಡ ಲೈಟ್ ಆನ್ ಆಗ್ತಿದೆ, ಬಟ್ ಏನು ಅಂತಂದರೆ ಒಂಥರ ಮೈನರ್ ಇಂಜುರಿ ಆಗೋಗ್ಬಿಟ್ಟಿದೆ ಅದಕ್ಕೆ. ಸೊ ವೈರ್ ಒಂದು ಲೆವೆಲ್ಗೆ ಏನೋ ಒಂದು ಸ್ವಲ್ಪ ಬ್ರೇಕ್ ಆಗಿದೆ. ಸೊ ಅದು ನನ್ನ ಅಂದರೆ ಕೀಬೋರ್ಡ್ ಒಂಥರ ಪ್ಯಾಡ್ ಇರ್ತೈತಲ್ಲ ಸ್ಟ್ಯಾಂಡಲ್ಲಿ, ಸೊ ಅದರಲ್ಲಿ ಏನೋ ಪುಷ್ ಮಾಡಿಬಿಟ್ಟು ತಗ್ಲಾಕೊಂಡ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಕಟ್ಟಾಗಿದೆ. ಸೊ ಆದ್ದರಿಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಗಿಗಾಬಿಡ್ತು. 16-17 ವರ್ಷದ ಹಳೆ ಮೌಸದು. ಸೊ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಸೊ ಇವಾಗ ಹೊಗೆ ಹಾಕಿಸ್ಕೊಂಡಿದೆ, ಅದಕ್ಕೋಸ್ಕರ ಇವಾಗ 2 ಅನ್ಬಾಕ್ಸಿಂಗ್ ಇದೆ. ಸೊ ಒಂಥರ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ನಂಗೆ ಒಂಥರ ನೆಕ್ಸ್ಟ್ ಲೆವೆಲ್ ಖುಷಿ ಇರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂಥರ ಡಿಜಿಟಲ್ ಪ್ರಾಡಕ್ಟ್ಸ್ಗಳನ್ನ ಅನ್ಬಾಕ್ಸ್ ಮಾಡಿದೆ, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ಗಳನ್ನ ಒಂಥರ ಖುಷಿ ಇರುತ್ತೆ ನನಗೆ. ಸೊ ಐಫೋನ್ ಅನ್ಬಾಕ್ಸ್ ಮಾಡಿದೆ, ಅದಕ್ಕೆ ಒಂದು ಸ್ವಲ್ಪ ಹೆವಿ ಸಪೋರ್ಟ್ ಸಿಕ್ತು. ಸೊ ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂತ ನೋಡೋಣ. ಈ ವಿಡಿಯೋನ ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂತ ನೋಡೋಣ. ಓಕೆ ಮ್ಯಾಮ್, ಇವತ್ತು 2 ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಇದೆ. ಫಸ್ಟ್ ಪ್ರಾಡಕ್ಟ್ ಯಾವುದು ಅಂತಂದರೆ zibronics ಅವ್ರದ್ದು ಈ ಒಂದು ಮೌಸ್. ಇನ್ನೂ ಒಂದು ಪ್ರಾಡಕ್ಟ್ ಏನು ಅಂತಂದರೆ ಐಫೋನ್ದು ಒಂದು ಅಡಾಪ್ಟರು. ಅಂದರೆ ನಿಮಗೆ ಇಯರ್ಫೋನ್ನ ಕನೆಕ್ಟ್ ಮಾಡ್ಕೊಳೋದಕ್ಕೆ, ಹೆಡ್ಫೋನ್ನ ಕನೆಕ್ಟ್ ಮಾಡ್ಕೊಳೋದಕ್ಕೆ ಒಂದು ಅಡಾಪ್ಟರ್ ಬರುತ್ತಲ್ಲ, ಸೊ ಆ ಅಡಾಪ್ಟರ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಒಂಥರ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ಗಳನ್ನ ಅನ್ಬಾಕ್ಸ್ ಮಾಡೋದಕ್ಕೆ ಒಂಥರ ಖುಷಿ ಇರುತ್ತೆ. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. ಸೊ ಇದೆ ಮ್ಯಾಮ್, 16 ವರ್ಷದ ಹಳೆ ಇಲಿ ಗಿಗ್ಗಾಬಿಡ್ತು. ಸೊ ಇಲ್ಲೆಲ್ಲ ಒಂದು ಸ್ಮಾಲ್ ಇಂಜರಿ ಆಗಿದೆ ಇಲಿಗೆ. ಸೊ ಹೊಗೆ ಹಾಕಿಸ್ಕೊಂಡಿದೆ. ಲೈಟ್ ಅಂತೂ ಆನ್ ಆಗುತ್ತೆ, ಒಟ್ಟಿನಲ್ಲಿ ಅದೇ ಸೆನ್ಸ್ ಆಗ್ತಾ ಇಲ್ಲ ಅಷ್ಟೇ. ಸೊ ಇದು ಹೊಸದು zibronics ಅವ್ರದ್ದು ಇದು. ಸೊ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಬಹುದು. ಪ್ರಾಡಕ್ಟ್ ಹೆಂಗಿದೆ ಅಂತ ನೋಡಿಬಿಟ್ಟು. ಸೊ ನೋಡ್ತಾ ಇರ್ಬೋದು ನೀವೆಲ್ಲ, ಇಲ್ಲಿ ಹಿಂದೆ ಇಲ್ಲೆಲ್ಲ ರೇಟೆಲ್ಲ ಹಾಕಿರ್ತಾರೆ. ಇರಿ ಒಂದು ನಿಮಿಷ, 649 ಅಂತ ಇಲ್ಲಿ ರೇಟ್ ಹಾಕಿದ್ದಾರೆ. ಬಟ್ ನಾನು ತೊಗೊಂಡಿದ್ದು 450 ರುಪೀಸ್ಗೆ ಅಮೆಝಾನಲ್ಲಿ. ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು ಬೇಕು ಅಂತಂದರೆ. ಫೈನಲಿ ಮೌಸು ಹೀಗೆ ಕಾಣುತ್ತೆ ನಿಮಗೆ. ಇದು ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶ್ಡ್, ನಿಮಗೆ ಬ್ಲ್ಯಾಕ್ ಕಲರ್ ಮ್ಯಾಟ್ ಫಿನಿಶ್ ಬರುತ್ತಿಲ್ಲಿ. ಸೊ ಹಿಂದೆಗಡೆ ನಿಮಗೆ ಮೆಟಲ್ ಫಿನಿಶಿಂಗ್ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ. ಸ್ಕ್ರೂ ಓಪನ್ ಮಾಡಿದ್ರೆ ಅಂತಂದರೆ ರಿಪೇರಿ ಮಾಡ್ಬೋದು, ಕೆಟ್ಟೋಯ್ತು ಅಂದರೆ. ಸೊ ಕರೆಂಟ್ ಬೇರೆ ಹೋಯ್ತು, ಇನ್ನೇನು ತೋರಿಸೋದು ಮ್ಯಾಮ್. ಕರೆಂಟ್ ನನ್ನ ಮಕ್ಕಳು ಯಾವಾಗ ನೋಡೋರು ಕರೆಂಟ್ ತೆಗಿತಾರೆ ಹೋಗಿ ನಮ್ಮ ಮನೆ ಹತ್ರ. ಸೊ ಇದರಲ್ಲಿ 6 ಸ್ವಿಚಸ್ ಬರುತ್ತೆ, ಬಟನ್ಸ್ ಬರುತ್ತೆ ನಿಮಗೆ. ಸೈಡಲ್ಲಿ 2 ಬಟನ್ ಕಾಣಿಸ್ತಿರ್ಬೋದು ನಿಮಗೆ. ಸೊ ಇಲ್ಲಿ 2 ಬಟನು, ಅದಾದಮೇಲೆ ಇಲ್ಲಿ ಬಟನ್ಸು. ಸೊ ಇಲ್ಲಿ DPI ಸ್ವಿಚ್ ಇರುತ್ತೆ ನಿಮಗೆ. DPIನ ಅಡ್ಜಸ್ಟ್ ಮಾಡ್ಕೋಬೋದು ನಿಮಗೆ. ಇವಾಗ ಮೌಸ್ ಕತೆ ಎಲ್ಲ ಬಿಟ್ಟಾಕ್ಬಿಡಿ, ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದೇನಂತಂದರೆ ನಿಮಗೆ ಹೆಡ್ಫೋನ್ ಜಾಕ್ ಇದು. ಹೆಡ್ಫೋನ್ ಜಾಕಿಗೆ ಅಡಾಪ್ಟರ್ ಇದು. ಐಫೋನ್ಗೆ ಮತ್ತು ಹೆಡ್ಫೋನ್ ಜಾಕಿಗೆ ಯೂಸ್ ಮಾಡ್ಬೋದು. ಅಂದರೆ ನಿಮ್ಗೆ ಆಕ್ಸ್ ಕೇಬಲ್ ಇರುತ್ತಲ್ಲ, ಸೊ ಅದಕ್ಕೆ ಯೂಸ್ ಮಾಡಬಹುದು. ಸೊ ಇದು ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಚಿಕ್ಕದು ಗುರು ಇದು. ಇದಕ್ಕೆ ನಿಮಗೆ 250 ರೂಪಾಯಿ ಆಗುತ್ತೆ ಇಷ್ಟೇ. ಇಷ್ಟಕ್ಕೆ ನೀವು ಬೇರೆ ಕಡೆ ತೊಗೊಂಡ್ರೆ ಗೊತ್ತಿಲ್ಲ, ಒಟ್ನಲ್ಲಿ ಆನ್ಲೈನಲ್ಲಿ 250 ರೂಪಾಯಿ ಆಯಿತು. ಒಟ್ನಲ್ಲಿ ಬಿಲ್ಡ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂಥರ ಬ್ಲೂಯಿಶ್ ಕಲರಲ್ಲಿ ಕೊಟ್ಟಿದ್ದಾರೆ 2 ಕಡೆನೂ. ಸೊ ಇದನ್ನು ಐಫೋನಿಗೆ ಕನೆಕ್ಟ್ ಮಾಡಬಹುದು. ಸೊ ಐಫೋನಿಗೆ ಕನೆಕ್ಟ್ ಮಾಡಿದ್ರೆ ಈ ಥರ ಬರುತ್ತೆ ನಿಮಗೆ. ಇಲ್ಲಿ ನೀವು ಈ ಕಡೆ ಇಯರ್ಫೋನ್ದು ಕೇಬಲ್ ಇರುತ್ತೆ ಅಥವಾ ಹೆಡ್ಫೋನ್ದು ಕೇಬಲು, ಅದನ್ನು ಈ ಕಡೆ ಕನೆಕ್ಟ್ ಮಾಡಬೇಕು. ಅದಾದಮೇಲೆ ಕೇಳಿಸ್ಕೋಬೇಕು ಅಷ್ಟೇ. ಫೈನಲಿ ಕರೆಂಟ್ ಬರೋರ್ಗೂ ಕಾಯ್ತಿದ್ದೀನಿ ಮ್ಯಾಮ್. ನೀವು ನೋಡ್ತಾ ಇರ್ಬೋದು ಮೌಸ್ ಔಟರ್ ಲುಕ್ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇದಂಗೆ ಫ್ಲಕ್ಚುಯೇಟ್ ಆಗ್ತಿರ್ತೈತೆ ಲೈಟು. ನೀವು ಯಾವುದೇ ಗೇಮಿಂಗ್ ಮೌಸ್ ತೊಗೊಂಡ್ರು ಅಂತಂದ್ರೂ ಸೊ ಫ್ಲಕ್ಚುಯೇಟ್ ಅಂತೂ ಇದ್ದಿದ್ದಾರೆ. ನಾನಿವಾಗ ನಿಮಗೆ DPIನ ತೋರಿಸ್ತೀನಿ ಹೆಂಗೆ ಸೆಟ್ ಮಾಡ್ಬೋದು ಇದರಲ್ಲಿ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಕರ್ಸರ್ನ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಿದೆ ಅಂದರೆ ನಿಮಗೆ ಕಾಣಿಸ್ತಾನೆ ಇಲ್ಲ. ಸೊ ಇದನ್ನ DPI ರೆಸ್ಪಾನ್ಸ್ ನಿಮಗೆ. ಸೊ DPI ಮೇನ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ನಿಮಗೆ ರೆಸ್ಪಾನ್ಸ್ನ ಸೆನ್ಸ್ ಮಾಡೋದಕ್ಕೆ ಯೂಸ್ ಮಾಡೋದು. ಸೊ ಇಲ್ಲಿ ನಿಮಗೆ ಇದು DPI ಸ್ವಿಚ್ಚು. ಇದನ್ನು ನೀವು ಎಷ್ಟಕ್ಕೆ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ಅದು ಸ್ವಲ್ಪ ಬ್ಲಿಂಕ್ ಆಗಿಬಿಟ್ಟು ಆಮೇಲೆ ಅದು ಚೇಂಜ್ ಆಗುತ್ತೆ. ಸೊ ರೆಸ್ಪಾನ್ಸ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸಿಕ್ಕಾಬಡೆ ಫಾಸ್ಟಾಗಿ ಹೋಗುತ್ತೆ. ಸೊ ಇದು ನಿಮಗೆ ಮ್ಯಾಕ್ಸಿಮಮ್ ಎಷ್ಟು 6400 DPI ಇದೆ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಹುಡುಗರಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಜಿಂಗಲಕ ಲಕ ಅಂತ ಬರ್ತಿರ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಅಂತ. ಅಂದರೆ ರೀಸೆಂಟಾಗಿ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಬಿಟ್ಟಿದೆ, ಇವಾಗ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಬಿಡ್ತಾ ಇದ್ದೀನಿ. ಸೊ ನಾನು ತೊಗೊಳೋ ಪ್ರಾಡಕ್ಟ್ಸ್ಗಳನ್ನ ಮಾತ್ರ ನಿಮಗೆ ಅನ್ಬಾಕ್ಸ್ ಮಾಡಿ ತೋರ್ಸೋಕ್ಕಾಗೋದು. ಎಲ್ಲ ನೀವು ಹೇಳಿದ್ದೆಲ್ಲ ತೊಗೊಂಬಂದು ತೋರ್ಸೋಕ್ಕಾಗೋದಿಲ್ಲ. ನೀವು ಬಿಟ್ಟರೆ iPhone 13 Pro Max ಅನ್ಬಾಕ್ಸಿಂಗ್ ಮಾಡಿ ಬ್ರೋ ಅಂತ ಹೇಳ್ತೀರಾ. ಸೊ ಅದೆಲ್ಲ ತೊಗೊಂಬಂದು ತೋರ್ಸೋಕ್ಕಾಗೋದಿಲ್ಲ ನಿಮಗೆ. ಒಟ್ಟಿನಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಬರ್ತಾ ಇರುತ್ತೆ ಅವಾಗ ನಾನು ತೊಗೊಳೋ ಪ್ರಾಡಕ್ಟ್ಸ್ಗಳದ್ದು. ಸೊ ಕಮೆಂಟ್ ಸೆಕ್ಷನ್ ಹಾಕಿ ವಿಡಿಯೋ ಹೆಂಗಿತ್ತು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಚಿಯರ್ಸ್, ಬಾಯ್.